ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಯಾವ ಕಾನ್ಸೆಪ್ಟ್ ಅಂದರೆ ಇನ್ಶೂರೆನ್ಸ್ ಫ್ರೆಂಡ್ಸ್. ಇನ್ಶೂರೆನ್ಸ್ ರಿಲೇಟೆಡ್ ಆಗಿ ನಾವು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ನು, ಫಸ್ಟ್ ಒಂದು ಕ್ವಶನ್ ಹೀಗಿದೆ: ಅಸೆಷನ್ ಮತ್ತು ರೀಸನ್ ಟೈಪ್ ಆಫ್ ಕ್ವಶನ್ನು. ಅಸೆಷನಲ್ಲಿ ಏನು ಗಿವನ್ ಮಾಡಿದ್ದಾರೆ ಅಂದರೆ, ಲೈಫ್ ಇನ್ಶೂರೆನ್ಸ್ ಈಸ್ ಎ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂತ ಹೇಳ್ತಿದ್ದಾರೆ. ಲೈಫ್ ಇನ್ಶೂರೆನ್ಸ್ ಅನ್ನೋದೊಂದು ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆಗಿದೆ ಅಂತ ಹೇಳ್ತಿದ್ದಾರೆ. ರೀಸನ್ನು, ಹ್ಯೂಮನ್ ಲೈಫ್ ಈಸ್ ಸೋ ವ್ಯಾಲ್ಯೂಯಬಲ್ ದಟ್ ಇಟ್ ಈಸ್ ಇಂಪಾಸಿಬಲ್ ಟು ಡಿಟರ್ಮೈನ್ ಇಟ್ಸ್ ವ್ಯಾಲ್ಯೂ. ಹ್ಯೂಮನ್ ಲೈಫ್ ಅನ್ನೋದೇ ಒಂದು ವ್ಯಾಲ್ಯೂಯಬಲ್, ಅದನ್ನು ಡಿಟರ್ಮೈನ್ ಮಾಡೋದು ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಯಾವ ಆನ್ಸರ್ ಕರೆಕ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿರಿ ಕೊಟ್ಟಿರುವಂಥ ಗಿವನ್ ಕೋಡ್ನಲ್ಲಿ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಎ, ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ, ಬಟ್ ಆರ್ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಬಿ, ಬೋತ್ ಅಸೆಷನ್ ಆ್ಯಂಡ್ ರೀಸನ್ ಆರ್ ಟ್ರೂ, ಬಟ್ ರೀಸನ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸೆಷನ್ ಅಂತಿದ್ದಾರೆ. ಆಪ್ಷನ್ ಸಿ, ಅಸೆಷನ್ ಈಸ್ ಟ್ರೂ, ರೀಸನ್ ಈಸ್ ಫಾಲ್ಸ್. ಆಪ್ಷನ್ ಡಿ, ಅಸೆಷನ್ ಈಸ್ ಫಾಲ್ಸ್, ರೀಸನ್ ಈಸ್ ಟ್ರೂ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಹಾಗಾದರೆ ಆನ್ಸರ್ ಏನು? ನಮಗೆ ಅಲ್ಲಿ ಕೊಟ್ಟಿರೋದ್ರಲ್ಲಿ ಯಾವ್ದು ಸರಿ ಇದೆ ಯಾವ್ದು ತಪ್ಪಿದೆ ಅಂತ ನಾವು ನೋಡಬೇಕಾಗತ್ತೆ. ಆನ್ಸರ್ನ ತಿಳ್ಕೊಳ್ಳೋದಕ್ಕೂ ಮುಂಚೆ, ಈ ಏನಂದರೆ ಲೈಫ್ ಇನ್ಶೂರೆನ್ಸು ಇಟ್ ಈಸ್ ನಾಟ್ ಎ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಫ್ರೆಂಡ್ಸ್. ಲೈಫ್ ಇನ್ಶೂರೆನ್ಸ್ ಅನ್ನೋದೊಂದು ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಲ್ಲ. ಇಂಡೆಮ್ನಿಟಿ ಅಂದರೆ ಏನಂದರೆ ಟು ಮೇಕ್ ದ ಗೂಡ್ಸ್ ಲಾಸ್ ಅಂತ. ಅಂದರೆ ಯಾವುದ್ರ ಮೇಲಾದರೂ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ ಅಂದರೆ ಅದ್ರ ಲಾಸನ್ನು ತುಂಬಿಸ್ಕೊಡೋದಾಗಿರುತ್ತೆ. ಎಕ್ಸಾಂಪಲ್ ಹೇಳೋದಾದರೆ ಫೈರ್ ಇನ್ಶೂರೆನ್ಸು, ಅದು ಕೂಡ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆಗಿರುತ್ತೆ. ಆದರೆ ಲೈಫ್ ಇನ್ಶೂರೆನ್ಸು ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆಗಿರಲ್ಲ ಫ್ರೆಂಡ್ಸ್. ಇದರಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕಾಂಪನ್ಸೇಷನು ಇದು ಎಕ್ಸೀಡ್ ಆಗಿರಬಾರ್ದು, ಡಸ್ ನಾಟ್ ಎಕ್ಸೀಡ್ ದ ಅಮೌಂಟ್ ಆಫ್ ದಿ ಆ್ಯಕ್ಚುಯಲ್ ಲಾಸ್. ಯಾವುದರಲ್ಲಿ? ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿಯಲ್ಲಿ ಅದರ ಪ್ರಿನ್ಸಿಪಲ್ ಆಗಿದೆ. ಅಥವಾ ವ್ಯಾಲ್ಯೂ ಆಫ್ ದಿ ಪಾಲಿಸಿಗಿಂತನೂ ಅದು ಎಕ್ಸೀಡ್ ಆಗಿರಬಾರ್ದು. ವಿಚ್ ಎವರ್ ಈಸ್ ಲೆಸ್ ಅದನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾ ಹೋಗ್ತಾರೆ. ಯಾವುದರಲ್ಲಿ ಅಂದರೆ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿಯಲ್ಲಿ. ಅಲ್ಲಿ ಕೊಟ್ಟಿರೋಂಥ ಅಸೆಷನ್ನು ರಾಂಗ್ ಇದೆ. ಲೈಫ್ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಆಗಲ್ಲ. ಅಲ್ಲಿಗೆ ಎ ಫಾಲ್ಸ್ ಇದೆ. ಅಂದರೆ ಯಾವುದು ಎ ಫಾಲ್ಸ್ ಯಾವುದಿದೆ ಅಂದರೆ ಆಪ್ಷನ್ ನಂಬರ್ ಡಿ. ಅಲ್ಲಿಗೆ ಆನ್ಸರ್ ಯಾವುದಾಗಿರುತ್ತೆ? ಆಪ್ಷನ್ ನಂಬರ್ ಡಿ ಆಗಿರುತ್ತೆ ಫ್ರೆಂಡ್ಸ್. ರೀಸನ್ ಕರೆಕ್ಟ್ ಆಗಿದೆ. ಹ್ಯೂಮನ್ ಲೈಫ್ ಈಸ್ ವ್ಯಾಲ್ಯೂಯಬಲು ದಟ್ ಈಸ್ ಇಂಪಾಸಿಬಲ್ ಟು ಡಿಟರ್ಮೈನ್ ಇಟ್ಸ್ ವ್ಯಾಲ್ಯೂ. ಅದ್ರ ವ್ಯಾಲ್ಯೂನ ನಾವು ಡಿಟರ್ಮೈನ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆನ್ಸರು ಆಪ್ಷನ್ ನಂಬರ್ ಡಿ ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, ಲೈಫ್ ಇನ್ಶೂರೆನ್ಸ್ ಈಸ್ ಟೇಕನ್ ಫಾರ್. ಏನೇನು ಟೇಕನ್ ಫಾರ್ ಮಾಡ್ತಾ ಇದೆ? ಓನ್ಲಿ ರಿಸ್ಕನ್ನು ಮಾತ್ರನಾ? ಓನ್ಲಿ ಇನ್ವೆಸ್ಟ್ಮೆಂಟ್ ಮಾತ್ರನಾ? ನೈದರ್ ರಿಸ್ಕ್ ನಾರ್ ಇನ್ವೆಸ್ಟ್ಮೆಂಟ್ ಎರಡೂ ಅಲ್ಲ, ಬೋತ್ ರಿಸ್ಕ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಬಂದುಬಿಟ್ಟು ಬೋತ್ ರಿಸ್ಕ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಲೈಫ್ ಇನ್ಶೂರೆನ್ಸ್ ಈಸ್ ಟೇಕನ್ ಫಾರ್ ಬೋತ್ ರಿಸ್ಕ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಸೊ ಲೈಫ್ ಇನ್ಶೂರೆನ್ಸಲ್ಲಿ ಏನು ಮಾಡ್ತಾರೆ? ಆ ವ್ಯಕ್ತಿ ಪ್ರೀಮಿಯಮ್ನ ತುಂಬಿರ್ತಾನೆ, ಅವನು ಡೆತ್ ಆದ ನಂತರ ಅವರ ಮನೆಯವರಿಗೆ ಪೇಮೆಂಟ್, ಫ್ಯಾಮಿಲಿಯವರಿಗೆ ಪೇಡ್ ಮಾಡುವಂಥ ಮನಿ ಆಗಿರುತ್ತೆ, ಅದು ಲೈಫ್ ಇನ್ಶೂರೆನ್ಸು. ಇದು ಬೋತ್ ರಿಸ್ಕನ್ನು ಮತ್ತು ಇನ್ವೆಸ್ಟ್ಮೆಂಟ್ನ ಎರಡೂ ಕೂಡ ಏನು ಮಾಡುತ್ತೆ? ಟೇಕನ್ ಮಾಡ್ತಾ ಹೋಗುತ್ತೆ. ಯಾವುದು ಅಂದರೆ ಲೈಫ್ ಇನ್ಶೂರೆನ್ಸು. ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಡಿ. ಥರ್ಡ್ ಒನ್ ಕ್ವಶನು, ಇಟ್ ಈಸ್ ನೆಸಸರಿ ಟು ಶೋ ಕರೆಕ್ಟ್ ಡೇಟ್ ಆಫ್ ಬರ್ತ್ ಇನ್ ಎ ಲೈಫ್ ಇನ್ಶೂರೆನ್ಸ್ ಪ್ರಪೋಸಲ್ ಇನ್ ಪರ್ಸ್ಯೂಯನ್ಸ್ ಆಫ್ ದಿ ಫಾಲೋಯಿಂಗ್ ಪ್ರಿನ್ಸಿಪಲ್. ಯಾವ ಪ್ರಿನ್ಸಿಪಲ್ ಬೇಸಿಸ್ ಮೇಲೆ ನಾವು ಏನು ಇನ್ಶೂರೆನ್ಸ್ನ ಮಾಡಿಸ್ತಿರ್ತೀವಲ್ವ ಲೈಫ್ ಇನ್ಶೂರೆನ್ಸು, ಸೊ ಅದರಲ್ಲಿ ಬರ್ತನ್ನು ನಾವು ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಬೇಕು, ಕರೆಕ್ಟ್ ಡೇಟ್ ಆಫ್ ಬರ್ತನ್ನು ಅಂತ ಹೇಳ್ತಿರುವಂಥ ಪ್ರಿನ್ಸಿಪಲ್ ಯಾವುದು? ಇಂಡೆಮ್ನಿಟಿ ಬರುತ್ತಾ? ಲೈಫ್ ಇನ್ಶೂರೆನ್ಸ್ ಇಂಡೆಮ್ನಿಟಿ ಕಾಂಟ್ರಾಕ್ಟ್ ಬರಲ್ಲ ಅಂತ ಆಲ್ರೆಡಿ ಹೇಳಿದೆ. ಇನ್ಶೂರಬಲ್ ಇಂಟ್ರೆಸ್ಟ್ ಆಗುತ್ತಾ? ಸ್ಯಾಬ್ರೋಗೇಷನ್ ಆಗುತ್ತಾ? ಅಟ್ಮೋಸ್ಟ್ ಗುಡ್ ಫೇತ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಡಿ ಆಗಿರುತ್ತೆ, ಅಟ್ಮೋಸ್ಟ್ ಗುಡ್ ಫೇತ್ ಫ್ರೆಂಡ್ಸ್. ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್ನಲ್ಲಿ ಬೋತ್ ದ ಪಾರ್ಟೀಸ್ ಡ್ಯೂಟೀಸ್ ಏನಾಗಿರುತ್ತೆ ಅಂದರೆ ಟುವರ್ಡ್ಸ್ ದ ಲಾಯಲ್ ಆಗಿರಬೇಕು, ಕರೆಕ್ಟಾಗಿ ಅವ್ರು ಏನು ಮಾಡಬೇಕು, ಅವ್ರದ್ದೇನು ರಿಯಲ್ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು ಮೆನ್ಷನ್ ಮಾಡಿರಬೇಕು. ಅವ್ರ ಡೇಟ್ ಆಫ್ ಬರ್ತ್ ಏನಾಗಿರ್ಬೋದು ಎಲ್ಲದನ್ನು ಕೂಡ ಅವರು ಮೆನ್ಷನ್ ಮಾಡಿರಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಟೈಪ್ ಆಫ್ ಇನ್ಶೂರೆನ್ಸ್ ದ ಇನ್ಶೂರಬಲ್ ಇಂಟ್ರೆಸ್ಟ್ ಶುಡ್ ಎಕ್ಸಿಸ್ಟ್ ಓನ್ಲಿ ಅಟ್ ದ ಟೈಮ್ ಆಫ್ ಟೇಕಿಂಗ್ ಇನ್ಶೂರೆನ್ಸ್ ಪಾಲಿಸಿ. ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ತೀವಲ್ವ, ಕೊಟ್ಟಿರೋದ್ರಲ್ಲಿ ಯಾವ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ಕೊಟ್ಟಿರೋಂಥ ಆಪ್ಷನಲ್ಲಿ ಇನ್ಶೂರಬಲ್ ಇಂಟ್ರೆಸ್ಟ್ನ ಯಾವಾಗ ಪಾಲಿಸಿನ ತಗೊಳ್ತೀರಾ ಆ ಟೈಮ್ನಲ್ಲಿ ಇನ್ಶೂರಬಲ್ ಇಂಟ್ರೆಸ್ಟ್ ಏನಾಗಿರಬೇಕು? ಎಕ್ಸಿಸ್ಟ್ ಆಗಿರಬೇಕು ಅಂತ ಹೇಳುವಂಥ ಇನ್ಶೂರೆನ್ಸ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಬಂದುಬಿಟ್ಟು ಲೈಫ್ ಇನ್ಶೂರೆನ್ಸ್ನಲ್ಲಿ ಏನಾಗಿರಬೇಕು? ಆ ಎಕ್ಸಿಸ್ಟ್ ಏನು ಇನ್ಶೂರೆನ್ಸ್ನ ತಗೊಳ್ತಾ ಇದ್ದಾರೆ ಆ ಟೈಮ್ನಲ್ಲಿ ಇನ್ಶೂರಬಲ್ ಇಂಟ್ರೆಸ್ಟ್ ಏನಾಗಿರುತ್ತೆ? ಎಕ್ಸಿಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಆನ್ಸರ್ ಎ.
ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಇನ್ಶೂರಬಲ್ ಇನ್ಸೂರೆನ್ಸ್ ಶುಡ್ ಬಿ ಪ್ರೆಸೆಂಟ್ ಓನ್ಲಿ ಅಟ್ ದಿ ಟೈಮ್ ಆಫ್ ವೆನ್ ಟೇಕನ್ ಪಾಲಿಸಿ. ಪ್ರೀವಿಯಸ್ ಕ್ವಶನು ಅದೇನೆ, ಅವ್ರು ಬೇರೆ ಥರ ಸ್ವಲ್ಪ ಮಾಡಿಫೈಡಲ್ಲಿ ಕೇಳಿದ್ದಾರೆ. ಈ ಕ್ವಶನು ಅದೇ ರೀತಿಯೇ ಕೇಳಿದ್ದಾರೆ. ಅಂದರೆ ಯಾವಾಗ ಇನ್ಶೂರೆನ್ಸ್ ಪಾಲಿಸಿನ ನೀವು ತೊಗೊಳ್ತಿದ್ದೀರಾ ಆ ಟೈಮ್ನಲ್ಲಿ ಪ್ರೆಸೆಂಟ್ ಇರಬೇಕು ಏನು ಇನ್ಶೂರಬಲ್ ಇಂಟ್ರೆಸ್ಟು. ಅದು ಯಾವುದು ಇನ್ಶೂರೆನ್ಸ್ ಅಂದರೆ ಲೈಫ್ ಇನ್ಶೂರೆನ್ಸ್ ಫ್ರೆಂಡ್ಸ್. ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಡಸ್ ನಾಟ್ ಅಪ್ಲೈ ಟು. ಫಸ್ಟ್ ಕ್ವಶನ್ ಇದ್ದಿದ್ದೇ ಅದು. ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಈಸ್ ಅ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ. ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿನ ಅಲ್ಲ. ಸೊ ಅಲ್ಲಿಗೆ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಡಸ್ ನಾಟ್ ಅಪ್ಲೈ. ಯಾವುದು ಅಪ್ಲೈ ಆಗಲ್ಲ? ಲೈಫ್ ಇನ್ಶೂರೆನ್ಸ್ ಮೇಲೆ ಅಪ್ಲಿಕಬಲ್ ಆಗಲ್ಲ. ಫೈರ್ ಇನ್ಶೂರೆನ್ಸ್ ಮೇಲೂ ಅಪ್ಲಿಕಬಲ್ ಆಗುತ್ತೆ, ಮರೈನ್ ಇನ್ಶೂರೆನ್ಸ್, ಥೆಫ್ಟ್ ಇನ್ಶೂರೆನ್ಸು ಎಲ್ಲ ಉಳಿದಿರೋಂಥ ಇನ್ಶೂರೆನ್ಸ್ ಮೇಲೂ ಅಪ್ಲಿಕಬಲ್ ಆಗುತ್ತೆ. ಬಟ್ ಲೈಫು ಮತ್ತು ಪರ್ಸ್ನಲ್ ಇನ್ಶೂರೆನ್ಸ್ ಅಂತ ಇದೆಯಲ್ಲ, ಅಂದರೆ ಲೈಫ್ ಇನ್ಶೂರೆನ್ಸ್ ಮೇಲೆ ಅದು ಅಪ್ಲಿಕಬಲ್ ಆಗಲ್ಲ ಫ್ರೆಂಡ್ಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಮರೈನ್ ಇನ್ಶೂರೆನ್ಸ್. ಯಾವುದು ಮರೈನ್ ಇನ್ಶೂರೆನ್ಸು? ಯಾವುದು ಕೊಟ್ಟಿರೋದ್ರಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಯಾವುದು? ಹಲ್ ಇನ್ಶೂರೆನ್ಸಾ, ಟ್ರಾನ್ಸಿಟ್ ಇನ್ಶೂರೆನ್ಸಾ, ಫ್ರೈಟ್ ಇನ್ಶೂರೆನ್ಸಾ, ಕಾರ್ಗೋ ಇನ್ಶೂರೆನ್ಸಾ? ಆನ್ಸರು ಟ್ರಾನ್ಸಿಟ್ ಇನ್ಶೂರೆನ್ಸ್ ಆಗಿರುತ್ತೆ. ನಾಟ್ ಎ ಮರೈನ್ ಇನ್ಶೂರೆನ್ಸ್ ಅಂತ ಕೇಳಿರೋದು. ಇಲ್ಲಿ ಕ್ವಶನ್ ಏನು, ಯಾವುದಲ್ಲ ಅಂತ ಕೇಳ್ತಿದ್ದಾರೆ. ಹಲ್ ಇನ್ಶೂರೆನ್ಸ್ ಆಗುತ್ತೆ ಮರೈನ್ ಇನ್ಶೂರೆನ್ಸ್, ಹೌದು. ಫ್ರೈಟ್ ಇನ್ಶೂರೆನ್ಸು ಮರೈನ್ ಇನ್ಶೂರೆನ್ಸ್, ಕಾರ್ಗೋ ಇನ್ಶೂರೆನ್ಸು ಮರೈನ್, ಆದರೆ ಟ್ರಾನ್ಸಿಟ್ ಇನ್ಶೂರೆನ್ಸು ಮರೈನ್ ಇನ್ಶೂರೆನ್ಸ್ ಆಗಲ್ಲ. ಇನ್ಶೂರಬಲ್ ಇಂಟ್ರೆಸ್ಟ್ ಈಸ್ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಕಾಂಟ್ರಾಕ್ಟ್ ಆ್ಯಂಡ್ ಪೇಮೆಂಟ್ ಆಫ್ ಕ್ಲೈಮು. ಲೈಫ್ ಇನ್ಶೂರೆನ್ಸಲ್ಲಿ ಏನಾಗ್ತಾ ಇತ್ತು, ಅಟ್ ದಿ ಟೈಮು, ಆ ಟೈಮ್ನಲ್ಲಿ ಏನಿರಬೇಕಿತ್ತು, ಪ್ರೆಸೆಂಟ್ ಇರಬೇಕಿತ್ತು ಮಾಡಿಸ್ಬೇಕಾದ್ರೆ. ಇಲ್ಲಿ ಮಾಡಿಸ್ಬೇಕಾದ್ರೂ ಇರಬೇಕಂತೆ, ಆಮೇಲೆ ಪೇಮೆಂಟ್ನ ಕ್ಲೈಮ್ ಮಾಡಬೇಕಾದ್ರೂ ಇರಬೇಕಂತೆ. ಯಾವುದು? ಇನ್ಶೂರಬಲ್ ಇಂಟ್ರೆಸ್ಟ್. ಡಿಫರೆಂಟ್ ಇದೆ ಅಲ್ವಾ ಕ್ವಶನು. ಲೈಫ್ ಇನ್ಶೂರೆನ್ಸಲ್ಲಿ ಏನಾಗ್ತಾ ಇತ್ತು, ಅಟ್ ದಿ ಟೈಮ್ ಪ್ರೆಸೆಂಟ್ ಇರಬೇಕಿತ್ತು. ಏನು? ಇನ್ಶೂರಬಲ್ ಇಂಟ್ರೆಸ್ಟ್ ಮಾಡಿಸ್ಬೇಕಾದ್ರೆ ಮಾತ್ರ. ಇಲ್ಲಿ ಮಾಡಿಸ್ಬೇಕಾದ್ರೆ ಜೊತೆಗೆ ಪೇಮೆಂಟ್ನ ಕ್ಲೈಮ್ ಮಾಡಬೇಕಾದ್ರೂ ಕೂಡ ಏನು ಇನ್ಶೂರಬಲ್ ಇಂಟ್ರೆಸ್ಟ್ ಏನಿರಬೇಕು, ಪ್ರೆಸೆಂಟ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಆನ್ಸರ್ ಏನು ಫ್ರೆಂಡ್ಸ್? ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಡಿ ಆಗಿರುತ್ತೆ, ಫೈರ್ ಇನ್ಶೂರೆನ್ಸ್. ಇದು ಕಾಂಟ್ರಾಕ್ಟ್ನ ಮಾಡಬೇಕಾದ್ರೂ ಟೈಮ್ನಲ್ಲಿ ಮತ್ತು ಪೇಮೆಂಟ್ ಮಾಡಬೇಕಾದ್ರೆ ಬೋತಲ್ಲಿ. ಬಟ್ ಲೈಫ್ ಇನ್ಶೂರೆನ್ಸ್ ಏನು, ಓನ್ಲಿ ನಾವು ನೋಡೋದು ಎಲ್ಲಿ ಅಂದರೆ ಅಟ್ ದಿ ಟೈಮ್ ಆಫ್ ಕಾಂಟ್ರಾಕ್ಟ್ನ ಮೇಡಪ್ ಮಾಡಬೇಕಾದ್ರೆ. ನೆಕ್ಸ್ಟ್, ದ ಪ್ರಿನ್ಸಿಪಲ್ ಆಫ್ ಸಾಬ್ರಗೇಷನ್ ಅಪ್ಲೈಸ್ ಟು. ಯಾವುದ್ರ ಮೇಲೆ ಅಪ್ಲೈ ಮಾಡುತ್ತೆ ಪ್ರಿನ್ಸಿಪಲ್ ಆಫ್ ಸಾಬ್ರಗೇಷನ್ನು? ಸೊ ಪ್ರಿನ್ಸಿಪಲ್ ಆಫ್ ಸಾಬ್ರಗೇಷನ್ ಯಾವುದ್ರ ಮೇಲೆ ಅಪ್ಲೈ ಮಾಡುತ್ತೆ ಅಂದರೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಸಿ ಆಗಿರುತ್ತೆ. ಮರೈನ್ ಆ್ಯಂಡ್ ಫೈರ್ ಇನ್ಶೂರೆನ್ಸ್ ಬೋತ್ ಮೇಲೂ ಕೂಡ ಏನು ಇದು ಅಪ್ಲಿಕೇಬಲ್ ಆಗುತ್ತೆ. ಯಾವುದು ಅಂದರೆ ಪ್ರಿನ್ಸಿಪಲ್ ಆಫ್ ಸ್ಯಾಬ್ರಿಗೇಷನ್. ಈ ಪ್ರಿನ್ಸಿಪಲ್ ಆಫ್ ಸ್ಯಾಬ್ರಿಗೇಷನ್ ಅಂದರೆ ಏನಂದರೆ ಇದೊಂದು ಸಪ್ಲಿಮೆಂಟ್ ಆಫ್ ದಿ ಇಂಡೆಮ್ನಿಟಿ ಅಂತ ಹೇಳ್ಬೋದು. ಇಂಡೆಮ್ನಿಟಿ, ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅದು ಯಾವುದು ಅಪ್ಲಿಕೇಬಲ್ ಆಗಲ್ಲ, ಲೈಫ್ ಇನ್ಶೂರೆನ್ಸ್ ಮೇಲೆ ಅಪ್ಲಿಕೇಬಲ್ ಆಗಲ್ಲ. ಅದರ ಒಂದು ಏನು ಸಪ್ಲಿಮೆಂಟ್ ಯಾವುದಾಗಿರುತ್ತೆ ಅಂದರೆ ಪ್ರಿನ್ಸಿಪಲ್ ಆಫ್ ಸ್ಯಾಬ್ರಿಗೇಷನು. ಆ ಪ್ರಿನ್ಸಿಪಲ್ ಆಫ್ ಸ್ಯಾಬ್ರಿಗೇಷನ್ ಅದ್ರದ್ದು ಒಂದು ಸಪ್ಲಿಮೆಂಟ್ ಆದಾಗ ಲೈಫ್ ಇನ್ಶೂರೆನ್ಸ್ ಮೇಲೆ ಅಪ್ಲಿಕೇಬಲ್ ಆಗುತ್ತಾ? ಆಗಲ್ಲ. ಓನ್ಲಿ ಮರೈನ್ ಇನ್ಶೂರೆನ್ಸ್ ಮೇಲೆ, ಓನ್ಲಿ ಫೈರ್ ಇನ್ಶೂರೆನ್ಸ್ ಇಲ್ಲ, ಬೋತ್ ಮರೈನ್ ಆ್ಯಂಡ್ ಫೈರ್ ಇನ್ಶೂರೆನ್ಸ್ ಮೇಲೆ ಇದೇನಾಗುತ್ತೆ, ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಯಾವುದು ಅಂದರೆ ಪ್ರಿನ್ಸಿಪಲ್ ಆಫ್ ಸ್ಯಾಬ್ರಿಗೇಷನು. ಇದನ್ನೇನು ಹೇಳ್ಬೋದು ಅಂದರೆ ಎಕ್ಸೆಪ್ಟ್ ಲೈಫ್ ಆ್ಯಂಡ್ ಪರ್ಸ್ನಲ್ ಏನಿರುತ್ತೆ ಅಸಿಸ್ಟೆನ್ಸು, ಅದನ್ನು ಬಿಟ್ಟು ಉಳಿದಿರುವಂಥ ಇನ್ಶೂರೆನ್ಸ್ಗಳ ಮೇಲೆ ಇದೇನಾಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ. ಇದೊಂದು ಸಪ್ಲಿಮೆಂಟ್ ಆಫ್ ದಿ ಇಂಡೆಮ್ನಿಟಿ ಆಗಿರುತ್ತೆ. ಸಾರಿ, ದ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಅಪ್ಲೈಸ್ ಟು. ಹಾಗಾದರೆ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಇಲ್ಲಿ ಎಕ್ಸೆಪ್ಟ್ ಲೈಫ್ ಇನ್ಶೂರೆನ್ಸ್, ಉಳಿದಿರುವಂಥ ಇನ್ಶೂರೆನ್ಸ್ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದೆ. ಫೈರ್ ಇನ್ಶೂರೆನ್ಸ್ ಮೇಲೂ ಅಪ್ಲಿಕೇಬಲ್ ಆಗುತ್ತೆ, ಮರೈನ್ ಇನ್ಶೂರೆನ್ಸ್ ಮೇಲೂ ಅಪ್ಲೈ ಆಗುತ್ತೆ, ಕ್ರಾಪ್ ಇನ್ಶೂರೆನ್ಸ್ ಮೇಲೂ ಅಪ್ಲೈ ಆಗುತ್ತೆ. ಅಲ್ಲಿಗೆ ಆನ್ಸರ್ ಬಂದುಬಿಟ್ಟು ಆಲ್ ದಿ 3 ಆಗಿರುತ್ತೆ ಫ್ರೆಂಡ್ಸ್. ಪ್ರಿನ್ಸಿಪಲ್ ಆಫ್ ಅಟ್ಮೋಸ್ಟ್ ಗುಡ್ ಫೇತ್ ಈಸ್ ಅಪ್ಲಿಕೇಬಲ್ ಇನ್. ಯಾವುದ್ರ ಮೇಲೆ ಅಟ್ಮೋಸ್ಟ್ ಗುಡ್ ಫೇತ್ ಅಪ್ಲಿಕೇಬಲ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಅಟ್ಮೋಸ್ಟ್ ಗುಡ್ ಫೇತ್ ಅಂದರೆ ಏನು, ಬೋತ್ ದ ಪಾರ್ಟೀಸು ಕೂಡ ಏನು ಅಲ್ಲಿ ಏನಿದೆ ರಿಯಲ್ ಆಗಿದೆ ಅದನ್ನು ಅವರು ಡಿಸ್ಕ್ಲೋಸ್ ಮಾಡಬೇಕು. ಆಲ್ ನೆಸೆಸರಿ ಫ್ಯಾಕ್ಟ್ಸ್ಗಳನ್ನು ಅವ್ರು ಏನು ಮಾಡಬೇಕು, ಡಿಸ್ಕ್ಲೋಸ್ ಮಾಡಬೇಕು, ಬೋತ್ ದ ಪಾರ್ಟೀಸ್ಗಳು. ಸೊ ಆಲ್ ಟೈಪ್ಸ್ ಆಫ್ ಅಲ್ಲಿಗೆ ಬೋತ್ ದ ಪಾರ್ಟೀಸ್ ಡಿಸ್ಕ್ಲೋಸ್ ಮಾಡಬೇಕು ಅಂದರೆ ಫೈರ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಮರೈನ್ ಇನ್ಶೂರೆನ್ಸ್ ಓನ್ಲಿನಾ? ಇಲ್ಲ, ಓನ್ಲಿ ಬರಲ್ಲ. ಎಲ್ಲ ಟೈಪ್ ಆಫ್ ಇನ್ಶೂರೆನ್ಸ್ಗಳಲ್ಲೂ ಕೂಡ ಬೋತ್ ಪಾರ್ಟೀಸ್ ಯಾರಿರ್ತಾರೆ, ಇನ್ಶೂರರು ಮತ್ತು ಇನ್ಶೂರೆನ್ಸ್ ಇದು ಮಾಡ್ತಾರಲ್ವ, ಅವರು ಈ ಎರಡೂ ಪಾರ್ಟಿಗಳು ಏನು ಮಾಡಬೇಕು, ಏನು ನೆಸೆಸರಿ ಫ್ಯಾಕ್ಟ್ ಇರುತ್ತೆ ಅದನ್ನು ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಅಪ್ಲೈಸ್ ಟು. ಇಂಡೆಮ್ನಿಟಿ ಯಾವುದು ಅಪ್ಲೈ ಮಾಡುತ್ತೆ, ಲೈಫ್ ಇನ್ಶೂರೆನ್ಸ್ ಮೇಲೆ. ಓನ್ಲಿ ಲೈಫ್ ಇನ್ಶೂರೆನ್ಸಾ? ಲೈಫ್ ಇನ್ಶೂರೆನ್ಸ್ ಬರೋದೇ ಇಲ್ಲ.
ಇಂಡೆಮ್ನಿಟಿ ಅಪ್ಲೈಕಬಲ್ಲೇ ಆಗಲ್ಲ. ಫೈರ್ ಆ್ಯಂಡ್ ಮರೀನ್ ಇನ್ಶೂರೆನ್ಸ್ ಓನ್ಲಿನಾ? ಅವೆರಡ್ರ ಮೇಲೆನಾ? ಇಲ್ಲ. ಎಕ್ಸೆಪ್ಟ್ ಲೈಫ್ ಇನ್ಶೂರೆನ್ಸ್ ಉಳಿದಿರುವಂಥ ಎಲ್ಲ ಇನ್ಶೂರೆನ್ಸ್ ಮೇಲೂ ಏನಾಗುತ್ತೆ, ಇದು ಅಪ್ಲಿಕೇಬಲ್ ಆಗುತ್ತೆ. ಯಾವುದು ಅಂದರೆ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ. ಆನ್ಸರ್ ಏನು? ಆಲ್ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಅದರ್ ದ್ಯಾನ್ ಲೈಫನ್ನು ಬಿಟ್ಟು ಉಳಿದಿರುವಂಥ ಎಲ್ಲ ಇನ್ಶೂರೆನ್ಸ್ ಮೇಲೂ ಇದೇನಾಗುತ್ತೆ, ಇಂಡೆಮ್ನಿಟಿ ಅಪ್ಲೈ ಆಗುತ್ತೆ. ಇಲ್ಲಿ ಕ್ವಶನ್ ಏನು ಹೇಳಿದ್ದಾರೆ? ಓನ್ಲಿ ಲೈಫ್ ಇನ್ಶೂರೆನ್ಸ್, ವಿಚ್ ಈಸ್ ರಾಂಗು. ಓನ್ಲಿ ಫೈರ್ ಆ್ಯಂಡ್ ಮರೈನ್ ಅಲ್ಲ, ಅದು ಕೂಡ ತಪ್ಪು. ಆಲ್ ದಟ್ ಆಪ್ಷನ್ ಡಿ ಆಲ್ ಟೈಪ್ಸ್ ಆಫ್ ಇನ್ಶೂರೆನ್ಸೇ ಇಲ್ಲ, ಎಕ್ಸೆಪ್ಟ್ ಲೈಫು. ಸೊ ಏನು ಅಪ್ಲೈ ಆಗುತ್ತೆ? ಆಲ್ ಟೈಪ್ಸ್ ಆಫ್ ಇನ್ಶೂರೆನ್ಸ್ ಮೇಲೆ ಪ್ರಿನ್ಸಿಪಲ್ ಆಫ್ ಇಂಡೆಮ್ನಿಟಿ ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ದ ಇನ್ಶೂರೆನ್ಸ್ ಈಸ್ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಇನ್ ಕೇಸ್ ಆಫ್. ಯಾವ ಕೇಸ್ನಲ್ಲಿ ಲೈಫ್ ಇನ್ಶೂರೆನ್ಸ್ ಬರೋದೇ ಇಲ್ಲ? ನಾನು ಹೇಳಿದೆ ಫೈರ್ ಆ್ಯಂಡ್ ಮರೀನ್ ಇನ್ಶೂರೆನ್ಸ್ ಓನ್ಲಿನಾ? ನೋಡೋಣ. ಆಲ್ ಆಫ್ ದಿ ಅಬೋ ಅಂದರೆ ಲೈಫ್ ಇನ್ಶೂರೆನ್ಸ್ ಇನ್ಕ್ಲೂಡ್ ಆಗುತ್ತೆ, ಅಲ್ಲಿಗೆ ಡಿನೂ ಬರಲ್ಲ. ಥರ್ಡ್ ಒನ್ ಫೈರು ಮರೈನು ಜನರಲ್ಲು. ಅಲ್ಲಿಗೆ 3 ಆಪ್ಷನ್ ಬರ್ತಾ ಇದೆ. ಯಾವುದು ಅಂದರೆ ಫೈರು ಮರೈನು ಆ್ಯಂಡ್ ಜನರಲ್ ಇನ್ಶೂರೆನ್ಸ್ ಮೇಲೆ ಇದೇನಾಗುತ್ತೆ, ಅಪ್ಲಿಕೇಬಲ್ ಆಗುತ್ತೆ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಚಾರ್ಟರ್ ಪಾರ್ಟಿ ಈಸ್ ಫಾರ್ ಎ ಡೆಫಿನೆಟ್ ಪೀರಿಯಡ್ಗ, ಡೆಫಿನೆಟ್ ಓಯೇಜ್ಗ, ಬೋತ್ ಎ ಆ್ಯಂಡ್ ಬಿಗ, ನನ್ ಆಫ್ ದಿ ಅಬೋವ್ಗ. ಚಾರ್ಟರ್ ಪಾರ್ಟಿ ಯಾವುದಕ್ಕೆ ಅಂದರೆ ಬೋತ್ ಎ ಆ್ಯಂಡ್ ಬಿ ಆಗಿರುತ್ತೆ ಫ್ರೆಂಡ್ಸ್. ಡೆಫಿನೆಟ್ ಪೀರಿಯಡು ಮತ್ತು ಡೆಫಿನೆಟ್ ಓಯೇಜ್ಗೂ ಕೂಡ ಇದೇನಾಗುತ್ತೆ, ಅಪ್ಲಿಕೇಬಲ್ ಆಗ್ತಾ ಹೋಗುತ್ತೆ. ಲಾಸ್ಟ್ ಒನ್ ಕ್ವಶನು. ಆ್ಯನ್ ಇನ್ಶೂರರ್ ಈಸ್ ಒನ್ ಹೂ ಹ್ಯಾಸ್ ಇನ್ಶೂರ್ಡ್ ಈಸ್ ಗೂಡ್ಸ್ ಆರ್ ಲೈಫ್. ಅಂದರೆ ಇನ್ಶೂರರ್ ಅಂದರೆ ಯಾರು ಅಂತ ಕೇಳ್ತಿದ್ದಾರೆ. ಯಾರು ಗೂಡ್ಸ್ ಮತ್ತು ಲೈಫ್ ಮೇಲೆ ಇನ್ಶೂರೆನ್ಸ್ನ ಮಾಡಿಸ್ತಾರೆ ಅವರಾ? ಫೈಲ್ಡ್ ಎ ಸೂಟ್ ಇನ್ ಎ ಲಾ ಕೋರ್ಟ್ ಟು ರಿಕವರ್ ಆ್ಯನ್ ಇನ್ಶೂರೆನ್ಸ್ ಕ್ಲೈಮ್. ಅಂದರೆ ಅವರು ಕೋರ್ಟಲ್ಲಿ ಕೇಸ್ ಹಾಕಿ ಆ ಇನ್ಶೂರೆನ್ಸ್ನ ರಿಕವರಿನ ಮಾಡ್ಕೊಳ್ಳೋ ಅಂತಾರ. ಥರ್ಡ್ ಒನ್ ಅಂಡರ್ಟೇಕನ್ ಟು ಮೇಕ್ ಗೂಡ್ಸ್ ದ ಲಾಸ್ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸಾ. ನೆಕ್ಸ್ಟ್ ಒನ್ ಹೆಲ್ಪ್ಡ್ ಎ ಪರ್ಸನ್ ಟು ಗೆಟ್ ಆ್ಯನ್ ಇನ್ಶೂರೆನ್ಸ್ ಪಾಲಿಸಿನಾ ಅಂತ ಕೇಳ್ತಾರೆ. ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಸಿ ಆಗಿರುತ್ತೆ. ಅಂಡರ್ಟೇಕನ್ ಮಾಡ್ತಾ ಹೋಗ್ತಾರೆ. ಗೂಡ್ಸ್ ದ ಲಾಸ್ ಅಂದರೆ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಅಂತೀವಿ. ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಇಂಡೆಮ್ನಿಟಿ ಅಂದರೆ ಏನು? ಲಾಸ್ನ ನಾವು ಅದು ಏನು ಲಾಸ್ ಆಗಿರುತ್ತೆ ಅದನ್ನು ತುಂಬಿಸ್ಕೊಡೋದೇ ಏನಾಗಿರುತ್ತೆ, ಇಂಡೆಮ್ನಿಟಿ ಆಗಿರುತ್ತೆ. ಆ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ರೆಸ್ಪಾನ್ಸಿಬಿಲಿಟಿ ಆಫ್ ಇಂಡೆಮ್ನಿಟಿನ ಇನ್ಕ್ಲೂಡ್ ಆಗಿರೋದು ಏನಾಗಿರುತ್ತೆ, ಇನ್ಶೂರರ್ ಆಗಿರ್ತಾರೆ. ಅಂದರೆ ಅಂಡರ್ಟೇಕನ್ ಟು ಮೇಕ್ ಗೂಡ್ಸ್ ದ ಲಾಸ್ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್. ಯಾರು ಇನ್ಶೂರೆನ್ಸ್ನ ಮಾಡಿಸಿರ್ತಾರೆ ಆ ಸಬ್ಜೆಕ್ಟ್ ಮ್ಯಾಟ್ರ್ ಮೇಲೆ ಏನು ಲಾಸ್ ಆಗಿರುತ್ತೆ ಅದನ್ನು ಲಾಸನ್ನು ತಗೊಳ್ಳೋ ಅಂತಾರೆ ಏನಾಗಿರ್ತಾರೆ, ಇನ್ಶೂರರ್ ಆಗಿರ್ತಾರೆ ಫ್ರೆಂಡ್ಸ್. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರು. ಸೊ ಈ ಕಾನ್ಸೆಪ್ಟ್ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.